ಕಳೆದ ಬುಧವಾರ ರಾತ್ರಿ ಮಂಡ್ಯದ ನಾಗಮಂಗಲದಲ್ಲಿ ಉಂಟಾದಂತಹ ಕೋಮುಗಲಭೆ, ಆ ಕೋಮುಗಲಭೆಯ ದೃಶ್ಯಾವಳಿಗಳು ಒಂದೊಂದಾಗೆ ಲಭ್ಯವಾಗ್ತಾ ಇದೆ. ಈ ದುಷ್ಕರ್ಮಿಗಳು ಎಂಥ ಅನಾಹುತವನ್ನು ಅವತ್ತು ಮಾಡಿದ್ದಾರೆ ಅಂತಂದರೆ ಕಿಡಿಗೇಡಿಗಳ ಪಾಪಿ ಕೃತ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ನಾಗಮಂಗಲ ಕೋಮುಗಲಭೆಯ ಸ್ಫೋಟಕ ದೃಶ್ಯಗಳು ಲಭ್ಯವಾಗ್ತಾ ಇದೆ. ಅಂಗಡಿಯೊಂದಕ್ಕೆ ಪೆಟ್ರೋಲ್ ಬಾಂಬ್ ಎಸೆಯುವ ದೃಶ್ಯ ಸೆರೆಯಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳು ಒಂದೊಂದಾಗಿ ಸಿಗ್ತಾ ಇದೆ. ಅಂಗಡಿಗೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿ ಗೀರಿದ ಕಿಡಿಗೇಡಿಗಳು. ಅವ್ರಿಗೇನಾಗಬೇಕು, ಅವ್ರಿಗೇನು ಅನ್ಸಲ್ಲ ಪಾಪ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಹೊಸದಾಗೇನೋ ಅಂಗಡಿ ಮಾಡಿದ್ದಂತೆ. ಬಂದ, ಪೆಟ್ರೋಲ್ ಹಚ್ಚಿದ, ಬೆಂಕಿ ಹಚ್ಚಿದ, ಹೋದ. ಕೃತ್ಯದ ದೃಶ್ಯ ಸರಿಯಾಗಬಾರ್ದು ಅಂತ CCTVಗೆ ಕಲ್ಲೇಟ್ ಹೊಡಿತಾರಂತೆ. ಮೊನ್ನೆನೂ ಇದೇ ಥರದೊಂದು ದೃಶ್ಯ ನೋಡಿದ್ವಲ್ಲ, ಅಲ್ಲಿದ್ದೇನೆ. CCTVಯಲ್ಲಿ ಕಿಡಿಗೇಡಿಗಳ ದುಷ್ಕೃತ್ಯ ಸಂಪೂರ್ಣವಾಗಿ ಸರಿಯಾಗಿದೆ. ನೋಡ್ತಾ ಇದ್ದೀರಾ ನೀವೀಗ. ಪೆಟ್ರೋಲ್ ಬಾಂಬ್ ಅಂದರೆ ಏನು ತುಂಬ ಇದೇನಲ್ಲ, ಒಂದು ಬಿಯರ್ ಬಾಟ್ಲಿಗೆ ಪೆಟ್ರೋಲ್ ತುಂಬ್ಕೊಂಡು ಬಂದಿರ್ತಾರೆ, ಅದಕ್ಕೆ ಬೆಂಕಿ ಹಚ್ತಾರೆ, ಅದು ಬ್ಲಾಸ್ಟ್ ಆಗುತ್ತೆ, ಆ ಥರ ಅಷ್ಟೇ. ಬಿಯರ್ ಬಾಟ್ಲ್ ಅಂತಲೇ ಅಲ್ಲ, ಯಾವುದೋ ಬಾಟ್ಲು, ಆ ಗಾಜಿನ ಚೂರುಗಳು ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಆ ಬೆಂಕಿಯ ಬಿಸಿಗೆ, ಶಾಖಕ್ಕೆ. ಅದನ್ನೇ ಪೆಟ್ರೋಲ್ ಬಾಂಬ್ ಅನ್ನೋದು. ನೋಡಿ, ಯಾರೋ ಬಂದ, ಪೆಟ್ರೋಲ್ ಇಟ್ಟ, ಇನ್ನೊಬ್ಬ ಬೆಂಕಿ ಕಡ್ಡಿ ಗೀರು ಹಚ್ಚಿದ, ಹೋದ. ಒಳಗಡೆ ಪಾಪ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಟ್ಟೆಗಳೆಲ್ಲವೂ ಕೂಡ ಎಲ್ಲ ಸುಟ್ಟು ಕರಕಲಾಗ್ಬಿಟ್ಟಿದೆ. ಆ ಅಂಗಡಿ ಮಾಲೀಕ ಹೇಳ್ತಾ ಇದ್ದ, ಪಾಪ ನಾನು 7 ವರ್ಷ ಹಿಂದೆ ಕೊಟ್ಟೋದೆ ಅಂತ. ತಮಾಷೆನ ಎಲ್ಲಿ ತರ್ತಾರೆ? ಕೋಟಿಗಟ್ಟಲೆ ಬಂಡವಾಳ ಹಾಕಿರ್ತಾರೆ ಪಾಪ. ಎಲ್ಲ ಹೋಯ್ತು. ಇನ್ಶೂರೆನ್ಸ್ ಇದ್ದರೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ನಾಗಮಂಗಲದಂಥ ತಾಲೂಕು ಸೆಂಟರ್ಗಳಲ್ಲಿ ಆ ಥರ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಬಟ್ಟೆ ಅಂಗಡಿ ಮಾಡ್ತಕ್ಕಂಥ ನನ್ನ ಪ್ರಕಾರ ರೇರು, ಡೌಟ್. ನೋಡಿ ಅವರ ಕೃತ್ಯ ನೋಡಿ. ಇದಕ್ಕೆಲ್ಲ ಪೂರ್ವ ನಿಯೋಜಿತ ಅಲ್ಲದೆ ಇನ್ನೇನು ಆಗಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸರು ಬಹಳ ಘನಂದಾರಿ ಕೆಲಸ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಗಣಪತಿ ಇಟ್ಟವನ್ನ ಕರ್ಕೊಂಡೋಗಿ ಮೊದಲ ಆರೋಪಿ ಮಾಡಿ FIR ಹಾಕಿದ್ದಾರೆ. ಇವರೆಲ್ಲ ಏನು ಅರೆಸ್ಟ್ ಆಗಿದ್ದಾರಾ ಅಥವಾ ಇವರೆಲ್ಲ ಬಿಂದಾಸಾಗಿ ಓಡಾಡ್ಕೊಂಡಿದ್ದಾರಾ ಗೊತ್ತಿಲ್ಲ. ಅವರ ಮುಖಚಹರೆ ಅಂತೂ ಗೊತ್ತಾಗ್ತಾ ಇದೆ. ಲೋಕಲೈಟ್ಸ್ಗೆ ಕೇಳಿದ್ರೆ ಇವ್ರು ಯಾರು ಅಂತ ಖಂಡಿತ ತೋರಿಸ್ತಾರೆ. ಅವ್ರನ್ನ ಐಡೆಂಟಿಫೈ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ನೋಡಿ, ಇಲ್ಲಿ CCTVಗೆ ಹೊಡಿತಾ ಇರೋದು, CCTVಗೆ ಕಲ್ಲು ಹೊಡಿತಾ ಇರೋ ದೃಶ್ಯ. ಆದರೂ CCTV ನಿಮಗೆ ಎಷ್ಟು ಅನುಕೂಲ ಅಂತಂದರೆ, ಅಲ್ಲಿ ತನಕ ರೆಕಾರ್ಡ್ ಆಗಿರುತ್ತಲ್ಲ ಅಷ್ಟೇ ಸಾಕು. ಅದು ಹಾಳಾಗೋ ತನಕ ಏನು ರೆಕಾರ್ಡ್ ಆಗಿದೆ ಅದೆಲ್ಲ ಸಿಕ್ಕಿದೆ ಇವಾಗ. ಎಲ್ಲ ಪ್ರೀ ಪ್ಲ್ಯಾಂಡ್, ಎಲ್ಲ ರೆಡಿ ಮಾಡಿಕೊಂಡೇ ಬಂದಿದ್ದಾರೆ. ಇಲ್ಲ ಅಂದರೆ ಅಷ್ಟು ಬಾಟ್ಲು, ಅಷ್ಟು ಪೆಟ್ರೋಲು, ಅಷ್ಟು ಕಲ್ಲು, ಅಷ್ಟು ಬಡಿಗೆ ಎಲ್ಲ ಏನು ಮೇಲಿಂದ ಉದುರುತ್ತಾ ಆ ಕ್ಷಣಕ್ಕೆ ಎಲ್ಲ ರೆಡಿ ಮಾಡಿಕೊಂಡೇ ಇದ್ದಾರೆ. ನೋಡಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳೋದು, ಇವೆಲ್ಲ ಪ್ರೀ ಪ್ಲ್ಯಾಂಡ್ ಏನಲ್ಲ, ಆ ಮೊಮೆಂಟ್ಗೆ ಏನಾಗಬೇಕು ಅದು ಆಗೋಯ್ತು ಅಂತಂತಾರೆ. ನೋ, ಇಟ್ಸ್ ಪ್ರೀ ಪ್ಲ್ಯಾಂಡ್. 100% ಇದು ಪೂರ್ವ ನಿಯೋಜಿತ ಕೃತ್ಯನೇ, ಅದರಲ್ಲಿ ಡೌಟೇ ಬೇಡ. ಗಲಾಟೆ ಮಾಡಬೇಕು ಅಂತಲೇ ಬಂದಿದ್ದಾರೆ, ಗಲಾಟೆ ಮಾಡಬೇಕು, ಗಲಭೆ ಎಬ್ಬಿಸಬೇಕು ಅಂತಲೇ ವಸ್ತುಗಳನ್ನ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಇವಾಗ. ಆಮೇಲೆ ಈ ಅಂಗಡಿ ಬೆಂಕಿ ಇಟ್ರಲ್ಲ, ಅವನಿಗೇನೋ ಪಾಪ ಅಂಗಡಿ ಮಾಲೀಕರು ಕೋಟ್ಯಾಂತರ ರೂಪಾಯಿ ನಷ್ಟ ಆಯ್ತಲ್ಲ, ಇವ್ರ ಹತ್ರನೇ ತುಂಬಿಸ್ಕೊಡ್ಬೇಕು ಆ ಎಲ್ಲ ಪರಿಹಾರ. ಇವರು ಇಡೀ ಮನೆ ಮಠ ಎಲ್ಲ ಮಾರಿದ್ರೂ ಕೂಡ 10 ಲಕ್ಷ ಹುಟ್ಟಲ್ಲ. ಅವ್ರಿಗೇನಾಗಬೇಕು? ಬಂದು ಬೆಂಕಿ ಇಟ್ಬಿಟ್ಟು ಯಾರ ಲಾಸನ್ನು ತುಂಬಿಕೊಡೋರು ಯಾರು? ಇನ್ನು ಕಿಡಿಗೇಡಿಗಳು ಬೆಂಕಿ ಹಚ್ಚುವ ಸಮಯದಲ್ಲೇ ಪೊಲೀಸರು ಓಡಾಡಿದ್ದಾರೆ, ಅಲ್ಲೇ ಇದ್ದಾರೆ ಪೊಲೀಸರು. ಆದರೂ ಕಿಡಿಗೇಡಿಗಳನ್ನು ತಡೆಯೋದಕ್ಕೆ ಮುಂದಾಗಲಿಲ್ಲ. ಸುಮ್ಮನೆ ನಿಂತ್ಕೊಳ್ಳೋದು, ಓಡಾಡೋದು, ಇಷ್ಟರಲ್ಲೇ ಕಾಲ ಕಳೆದುಬಿಟ್ಟಿದ್ದಾರೆ. ಅಲ್ಲಿ ಆಗಿರೋದು ಏನು ಗೊತ್ತಾ? ಪೊಲೀಸ್ ಫೋರ್ಸ್ ಇತ್ತು ಮೊದಲು, DAR. ಆ DAR ಫೋರ್ಸ್ನ ಕಳಿಸ್ಬಿಟ್ರು ಇನ್ಸ್ಪೆಕ್ಟರ್, ನೀವು ಹೋಗಿ ಏನೂ ಆಗಲ್ಲ ಅಂತ. ಅವ್ರು ಹೋಗಿ ಅರ್ಧ ಗಂಟೆಗೆ ಇಲ್ಲಿ ಗಲಾಟೆ ಶುರು ಆಯಿತು. ಇಲ್ಲಿದ್ದವ್ರು ಎಷ್ಟು? 6-7 ಜನ ಕಾನ್ಸ್ಟೇಬಲ್ಸ್. 6-7 ಜನ ಕಾನ್ಸ್ಟೇಬಲ್ಸು ಇವ್ರನ್ನ ತಡೆಯೋ ಕೆಲಸ ಮಾಡ್ತಾರಾ? ಅಷ್ಟು ಧೈರ್ಯ ಬರುತ್ತಾ ಅವ್ರಿಗೆ? ನಂಬರ್ ಆಫ್ ಕಾನ್ಸ್ಟೇಬಲ್ಸ್ ಜಾಸ್ತಿ ಇದ್ದಿದ್ರೆ ಅದೊಂಥರ.
ಇವ್ರಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಧೈರ್ಯ ಬರಲಿಲ್ಲ. ಹಾಗಾಗಿ ಇವ್ರನ್ನ ತಡೆಯೋ ಕೆಲಸನ ಮಾಡಲೇ ಇಲ್ಲ. ಅದಕ್ಕೆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿರೋದು. ಇನ್ನೇನೂ ಇಲ್ಲ, ಅಲ್ಲೇ ಇದ್ದಾರೆ ಪೊಲೀಸರು, ಅಲ್ಲಲ್ಲೇ ಓಡಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯರ ಹೇಳಿದ್ರಲ್ಲ, ಸರ್ ಪೊಲೀಸರು ಕಣ್ಮುಂದೆನೇ ಬೆಂಕಿ ಇಟ್ಟರು ಸರ್, ಇವರೇನೂ ಮಾಡಲಿಲ್ಲ ಅಷ್ಟೇ, ಇನ್ನೇನು ಮಾಡೋಕ್ಕಾಗಿಲ್ಲ. ಅವ್ರ ಕೈ ಮಾಡೋಕ್ಕಾಗಿಲ್ಲ ಅಂತನೋ ಏನೋ ಕ್ರಮ ತಗೋಬೇಡಿ ಅಂತ ಯಾರಾದರೂ ಇವ್ರಿಗೆ ಮೇಲಧಿಕಾರಿಗಳೇನಾದ್ರು ಇದು ಹೇಳಿದ್ರ? ಅದಕ್ಕೆ ತನಿಖೆ ಆಗಬೇಕೆಲ್ಲನೂ. ತನಿಖೆ ಆದಾಗಲೇ ಎಲ್ಲ ಹೊರಗೆ ಬರುತ್ತೆ. ಬಟ್ ಪ್ರಾಮಾಣಿಕ ಮತ್ತು ಪಾರದರ್ಶಕವಾದ ತನಿಖೆ ಆಗಬೇಕು. ಆಗ ಮಾತ್ರ ಸತ್ಯ ಹೊರಬರೋದಕ್ಕೆ ಸಾಧ್ಯ. ನೀವು ಮತ್ತೊಮ್ಮೆ ತುಷ್ಟೀಕರಣದ ಅಮಲಿನಲ್ಲಿ ನೀವು ಕರೆಕ್ಟಾದ ತನಿಖೆ ಮಾಡಲಿಲ್ಲ ಅಂತಂದರೆ ತಪ್ಪಿತಸ್ಥರು ಯಾರು ಸಿಕ್ಕಾಕೊಳ್ಳಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೋತೀನಿ. ವಿನಯ್, ಒಂದು ಕಡೆ ಬೆಂಕಿ ಹಚ್ತಾ ಇರ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಅಲ್ಲೇ ಪೊಲೀಸ್ ಇದ್ರೂ ಇವ್ರನ್ನ ತಡೆಯುವಂತಹ ಕೆಲಸ ಮಾಡಿಲ್ಲ. ಹಾಗಾದರೆ ಏನು ಕಥೆ ಹೇಳ್ತಾ ಇದೆ ಈ ದೃಶ್ಯಗಳು ಅಂತ? ಖಂಡಿತವಾಗ್ಲೂ ಅರವಿಂದ್, ನಾಗಮಂಗಲ ಗಲಭೆ ಪ್ರಕರಣ ಏನಿದೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರುವಂಥದ್ದು, ಜೊತೆಗೆ ಬಗೆದಷ್ಟು ಆ ಒಂದು ಕರಾಳತೆ ಬಯಲಾಗ್ತಾ ಇದೆ. ಯಾಕೆಂದ್ರೆ CCTVಗಳು ಕಳೆದ 2-3 ದಿನಗಳಿಂದ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಅಂದ್ರೆ ಗಲಭೆಗೆ ಏನ್ ಕಾರಣ ಅನ್ನೋದು ಕೂಡ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಗೃಹ ಸಚಿವರು ಇದನ್ನ ಆಕಸ್ಮಿಕ ಘಟನೆ ಅಂತಾರೆ, ಉಸ್ತುವಾರಿ ಸಚಿವರು ಕೂಡ ಒಂದು ಸಣ್ಣ ಘಟನೆ ಅಂತ ಹೇಳ್ತಾರೆ. ಆದ್ರೆ ಇದು ಪೂರ್ವ ನಿಯೋಜಿತ ಅನ್ನೋದು ಕೂಡ ಈ CCTV ದೃಶ್ಯಾವಳಿಗಳು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಯಾಕೆಂದ್ರೆ ಬಹಳ ಪ್ರಮುಖವಾಗಿ ಅಂಗಡಿಗಳಿಗೆ ಪೆಟ್ರೋಲ್ ಬಾಂಬ್ ಅನ್ನ ಎಸೆದು ಬೆಂಕಿ ಹಾಕುವಂತ ದೃಶ್ಯಗಳು ಕೂಡ ಇದೀಗ ವೈರಲ್ ಆಗಿರುವಂತದ್ದು. ಅಂದ್ರೆ ಅದೇ ಸ್ಥಳದಲ್ಲಿ ಪೊಲೀಸರು ಓಡಾಡ್ತಿದ್ರು ಕೂಡ ಏನೂ ಮಾಡದಂತ ಅಸಹಾಯಕ ಸ್ಥಿತಿಯಲ್ಲಿ ಪೊಲೀಸರು ಇದ್ದಂಥದ್ದು ಕೂಡ CCTV ದೃಶ್ಯಗಳಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ 3-4 ಕಿಡಿಗೇಡಿಗಳು ಬಂದು ಅಂಗಡಿಯ ಒಂದು ಡೋರ್ ಅನ್ನ ಬಿಡ್ತಾರೆ, ಆರೆಯಿಂದ CCTVಯನ್ನ ಹೊಡೆದಾಕ್ತಾರೆ. ಅದಾದ ಬಳಿಕ ಅಲ್ಲಿ ಒಂದು ಅಂಗಡಿಗೆ ಪೆಟ್ರೋಲ್ ಬಾಂಬ್ ಅನ್ನ ಹಚ್ಚಿ ಎಸೆಯುವಂತ ದೃಶ್ಯಗಳು ಕೂಡ ಇದೀಗ ಸೆರೆ ಆಗ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಒಂದು ಪೂರ್ವ ನಿಯೋಜಿತ ಅಲ್ಲದೆ ಇಂಥ ದೊಡ್ಡ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಸಾಧ್ಯವಾಗಲ್ಲ ಅನ್ನೋದು ಕೂಡ ಇದರಿಂದ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಸಾಧನಾ ಟೆಕ್ಸ್ಟೈಲ್ ನಮ್ಮ ಒಂದು ಅಂಗಡಿ ಏನಿದೆ ಅದನ್ನ ಟಾರ್ಗೆಟ್ ಮಾಡಿ ಅದಕ್ಕೆ ಬೆಂಕಿ ಹಾಕಿರೋ ಅನ್ನೋದು ಕೂಡ ಈ ಒಂದು ವಿಡಿಯೋದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಆ ಒಂದು ಅಂಗಡಿ ಹತ್ರ ಓಡ್ ಬಂದು ನಿಂತ್ಕೋತಾರೆ, ಅಲ್ಲಿ CCTVಯನ್ನ ಹೊಡೆದಾಕ್ತಾರೆ, ಮೊದಲು ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಾಕ್ತಾರೆ, ಅದಾದ ಮೇಲೆ ಪೆಟ್ರೋಲ್ ಬಾಂಬ್ ಅಂದ್ರೆ ಬಾಟಲ್ಗಳಲ್ಲಿ ಪೆಟ್ರೋಲ್ನ ತುಂಬಿಸ್ಕೊಂಡು ಬಂದು ಅದನ್ನ ಒಳಗಡೆ ಎಸೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಷ್ಟೊಂದು ದುಷ್ಕೃತ್ಯ ನಡೀತಾ ಇದ್ರು ಕೂಡ ಅಲ್ಲೇ ಪೊಲೀಸ್ನವರು ಅದೇ ರಸ್ತೆಯಲ್ಲಿ ಓಡಾಟ ನಡೆಸ್ತಾ ಇರುವಂತದ್ದು ಕೂಡ CCTVಯಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಅವರು ಏನೂ ಮಾಡದಂತ ಅಸಹಾಯಕ ಸ್ಥಿತಿಯಲ್ಲೂ ಕೂಡ ಇರುವಂತದ್ದು. ಜೊತೆಗೆ ಈ ಒಂದು ಘಟನೆಯಲ್ಲಿ PFI ಸಂಘಟನೆಯ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಆರೋಪವನ್ನ ಏನ್ ಮಾಡ್ತಿದ್ದಾರೆ, ಅದಕ್ಕೆ ಪುಷ್ಟಿ ನೀಡುವಂತೆ ಈ ಒಂದು ವಿಡಿಯೋಗಳು ಇರುವಂತದ್ದು. ಯಾಕಂದ್ರೆ ಪೂರ್ವ ನಿಯೋಜಿತವಾಗಿ ಈ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಅವರು ಮಾಡ್ಕೊಂಡಿದ್ರು ಅನ್ನೋದು ಕೂಡ CCTVಯಲ್ಲಿ ಬಯಲಾಗ್ತಾ ಇದೆ. ಇಷ್ಟಿದ್ರೂ ಕೂಡ ಅಂದ್ರೆ ಹೆಚ್ಚಿನ ಪೊಲೀಸರನ್ನ ಯಾಕೆಲ್ಲ ನಿಯೋಜನೆ ಮಾಡ್ಕೊಳ್ಳಲಿಲ್ಲ, ಬಂದಂತ DAR ವಾಹನವನ್ನ ಯಾಕೆ ಆ ಇನ್ಸ್ಪೆಕ್ಟರ್ ವಾಪಸ್ ಕಳಿಸಿದ್ರು ಅನ್ನೋದು ಕೂಡ ಇನ್ನೂ ಕೂಡ ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟೆಲ್ಲ ಗೊತ್ತಾಗಿದೆ, ಪೊಲೀಸರಿಗೂ ಇವೆಲ್ಲ ಸಿಕ್ಕಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಪೊಲೀಸರು ಏನು ಕ್ರಮ ತಗೋತಾರೆ ಅದು ಬಹಳ ಮುಖ್ಯ. ಚಾರ್ಜ್ ಶೀಟಲ್ಲಿ ಏನೇನು ಹಾಕ್ತಾರೆ ಅಂಶಗಳನ್ನ